ಇನ್ನು 100ಕ್ಕೆ 100ರಷ್ಟು ಸಿಪಿ ಯೋಗೇಶ್ವರ್ ಅವರನ್ನ ಮಂತ್ರಿ ಮಾಡೇ ಮಾಡ್ತೀನಿ ಅನ್ನುವಂತ ಮುಖ್ಯಮಂತ್ರಿಗಳ ಮಾತಿದೆಯಲ್ಲ, ಇದು ಯಡಿಯೂರಪ್ಪನವರ ವಲಯದಲ್ಲೇ ಬಹಳ ಸಂಚಲನಕ್ಕೆ ಕಾರಣ ಆಗಿದೆ. ಆದರೆ ಇಷ್ಟು ದಿನ ಇಲ್ಲದಂತಹ ಯೋಗೇಶ್ವರ್ ಅವರ ಹೆಸರು ಇದೀಗ ತತ್ಕ್ಷಣಕ್ಕೆ ಮುನ್ನೆಲೆಗೆ ಬಂದಿದ್ದು ಹೇಗೆ ಅನ್ನೋದನ್ನ ಕೆದಕಿದ್ರೆ ಬಹಳಷ್ಟು ಕಾರಣಗಳು ಹುಟ್ಟಿಕೊಳ್ತಾ ಇದೆ. ಅದೇನು ಬನ್ನಿ ನೋಡೋಣ. ಕ್ಷಣದ ಹೋರಾಟವಲ್ಲ, ದಿನದ ಹೋರಾಟವಲ್ಲ, ತೆರೆಮರೆಯಲ್ಲಿ ನಿಂತು ಆಡಿದ ಆಟ ಅಷ್ಟಿಷ್ಟಲ್ಲ. ಖುದ್ದು ಸಿಎಂ ಬಿಎಸ್ವೈ ಅವರೇ ಸೈನಿಕನ ಹೆಸರನ್ನ ಬಹಿರಂಗವಾಗಿ ಘೋಷಣೆ ಮಾಡ್ತಾರೆ ಅಂದ್ರೆ ಅದರ ಹಿಂದಿರೋ ಕಸರತ್ತು ಅಷ್ಟಿಷ್ಟಲ್ಲ. ಅದಕ್ಕಾಗಿಯೇ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಸೈನಿಕನ ಹೆಸರು ಸಂಪುಟದೊಳಕ್ಕೆ ಎಂಟ್ರಿ ಕೊಡ್ತಿದೆ. ಆದ್ರೆ ಎಂಟ್ರಿಯ ಜಾಲವನ್ನ ಕೆದಕಿದ್ರೆ ತೆರೆಮರೆಯ ಕಹಾನಿಯೇ ರೋಚಕ. ಆ 4 ಕಾರಣದಿಂದ ಖುಲಾಯಿಸಿದ ಸೈನಿಕನಿಗೆ ಲಕ್. ಫೆಬ್ರವರಿಯಲ್ಲಿ ಸಿಪಿವೈಗೆ ತಪ್ಪಿದ್ದ ಮಂತ್ರಿಗಿರಿ ಮತ್ತೆ ಸಿಕ್ಕಿದ್ದು ಹೇಗೆ? ಎಸ್, ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ಗೆ ಮಂತ್ರಿ ಸ್ಥಾನ ಸಿಕ್ತಿರೋದಕ್ಕೆ ಆ 4 ಕಾರಣಗಳೇ ಪ್ರಮುಖ. ಅವೇನು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಫೆಬ್ರವರಿಯಲ್ಲಿ ಮಂತ್ರಿಗಿರಿ ಮಿಸ್ ಆಗಿದ್ಯಾಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಸರ್ಕಾರ ರಚನೆಯಾದಾಗ ಸಿಪಿ ಯೋಗೇಶ್ವರ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋ ಮತಕ್ಕೆ ಎಲ್ಲವೂ ಕನ್ಫರ್ಮ್ ಆಗಿತ್ತು. ರಾಮನಗರದಲ್ಲಿ ಸಿಪಿವೈಗೆ ಶುಭಾಶಯ ಕೋರಿದ್ದ ಅಭಿಮಾನಿಗಳು ಫ್ಲೆಕ್ಸ್ ಹಾಕಿ ಸಂಭ್ರಮಿಸಿದ್ರು. ಆದರೆ ಕೊನೆ ಗಳಿಗೆಯಲ್ಲಿ ಬಿಎಸ್ ಯಡಿಯೂರಪ್ಪ ಮನೆಯಲ್ಲಿ ನಡೆದ ಒಂದು ಸನ್ನಿವೇಶದಿಂದ ಸಿಪಿವೈ ಸಂಪುಟ ಸೇರದೆ ಹೊರಬಂದಿದ್ರು. ಅದಾದ ನಂತರ ಯೋಗೇಶ್ವರ್ ಮಂತ್ರಿ ಸ್ಥಾನಕ್ಕೆ ಕೊಕ್ಕೆ ಬಿದ್ದಿತ್ತು. ಆದ್ರೀಗ ಎಲ್ಲವೂ ತಿಳಿಯಾಗಿ ಮತ್ತೆ ಅದೃಷ್ಟ ಒಲಿದು ಬಂದಿದೆ. ಫೆಬ್ರವರಿಯಲ್ಲಿ ಮಂತ್ರಿಯಾಗಬೇಕಾಗಿದ್ದಂತಹ ಸಿಪಿ ಯೋಗೇಶ್ವರ್ಗೆ ಡಿಸೆಂಬರ್ನಲ್ಲಿ ಲಕ್ ಕುಲಾಯಿಸಿದ ಹೇಗೆ? ಇಷ್ಟಕ್ಕೂ ಸೈನಿಕನನ್ನ ಮಂತ್ರಿ ಮಾಡ್ತಾ ಇರೋದು ಏಕೆ ಅನ್ನೋದನ್ನ ನೋಡ್ತಾ ಇದ್ರೆ ಹಲವಾರು ಕಾರಣಗಳು ಬಹಿರಂಗವಾಗ್ತಾ ಹೋಗ್ತವೆ. ಅದೇನು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಕಾರಣ ನಂಬರ್ 1, ಆತ್ಮಹತ್ಯೆ ಯತ್ನ ಪ್ರಹಸನ, ಸಾಹುಕಾರ್ ಲಾಬಿ. ಎಸ್, ಸೈನಿಕನಿಗೆ ಸಚಿವ ಸ್ಥಾನ ಸಿಗೋ ಹಿಂದೆ ಒಂದು ದಟ್ಟ ಅನುಮಾನದ ಹೊಗೆ ಎದ್ದಿರೋದೇ ಇಲ್ಲಿಂದ. ಅದೇನು ಅಂದ್ರೆ, ಒಂದ್ ಕಡೆ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿರೋ ಎನ್ಆರ್ ಸಂತೋಷ್ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಸೇರ್ತಾರೆ. ಇದೇ ಹೊತ್ತಲ್ಲಿ ದೆಹಲಿಯಲ್ಲಿ ರಮೇಶ್ ಜಾರಕಿಹೊಳಿ ಯೋಗೇಶ್ವರ್ ಪರ ಹೈಕಮಾಂಡ್ ಎದುರು ಲಾಬಿ ಮಾಡ್ತಾರೆ. 2 ಘಟನೆಗಳ ಸಮ್ಮಿಳಿತದಲ್ಲಿ ಸಚಿವ ಸ್ಥಾನಕ್ಕೆ ಹೆಸರು ಕೇಳಿ ಬಂದಿದ್ದೆ ಸಿಪಿ ಯೋಗೇಶ್ವರದ್ದು ಅನ್ನೋ ಚರ್ಚೆ ರಾಜಕೀಯ ವಲಯದಲ್ಲಿ ತುಂಬಾ ಜೋರಾಗಿ ನಡೀತಿದೆ. ಈ ಅನುಮಾನ ಏನೇ ಇದ್ರೂ ಹೈಕಮಾಂಡ್ ಎದುರು ರಮೇಶ್ ಜಾರಕಿಹೊಳಿ ಯೋಗೇಶ್ವರ್ ಪರ ಮಾಡಿದ ಲಾಬಿ ಅಷ್ಟಿಷ್ಟಲ್ಲ. ಅದೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡ್ತಿರೋದಕ್ಕೆ 2ನೇ ಕಾರಣವೇ ಸಾಹುಕಾರ್ ದಿಲ್ಲಿ ಲಾಬಿ. ವಾರಗಟ್ಲೆ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದ ಸಚಿವ ರಮೇಶ್ ಜಾರಕಿಹೊಳಿ ಲಾಬಿ ಮಾಡಿದ್ರು. ಯಾಕಂದ್ರೆ 17 ಶಾಸಕರ ರಾಜೀನಾಮೆ ಕೊಡಿಸೋ ಪ್ರಕ್ರಿಯೆಯಲ್ಲಿ ಸಿಪಿವೈ ಶ್ರಮ ಇದೆ ಅಂತ ಬಿಜೆಪಿ ವರಿಷ್ಠರಿಗೆ ರಮೇಶ್ ಜಾರಕಿಹೊಳಿ ಮನವರಿಕೆ ಮಾಡಿಕೊಟ್ಟಿದ್ರು. ಅಲ್ಲದೆ ದೆಹಲಿಯಿಂದ ಬಂದ ಬಳಿಕ ವರಿಷ್ಠರನ್ನ ಮನವೊಲಿಸಿದ್ದಾಗಿ ಸಿಎಂ ಭೇಟಿಯಾಗಿ ರಮೇಶ್ ಚರ್ಚಿಸಿದ್ರು. ರಮೇಶ್ ಜಾರಕಿಹೊಳಿ ಸುಮ್ಮನೆ ಲಾಬಿ ಮಾಡಲಿಲ್ಲ. ಯೋಗೇಶ್ವರ್ಗೆ ಸಚಿವ ಸ್ಥಾನ ಕೊಡಿಸಿ ಸೈನಿಕನ ಹೆಗಲ ಮೇಲೆ ಗನ್ನಿಟ್ಟು ಡಿಕೆ ಬ್ರದರ್ಸ್ನ ಹಣಿಯೋಕೆ ಮಾಡಿದ ಒಳತಂತ್ರ ಅನ್ನೋ ಮಾತು ಕೇಳಿ ಬರ್ತಿದೆ. ಇನ್ನು ಕೇವಲ ರಮೇಶ್ ಜಾರಕಿಹೊಳಿ ಲಾಬಿ ಅಷ್ಟೇ ಅಲ್ಲ, ಸಿಪಿ ಯೋಗೇಶ್ವರ್ ಸಹ ಬಿಜೆಪಿ ಹೈಕಮಾಂಡ್ ಮತ್ತು ಸಂಘ ಪರಿವಾರದ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು. ಶಾಸಕರ ರಾಜೀನಾಮೆ ಕೊಡಿಸುವಲ್ಲಿ ಬಹಿರಂಗವಾಗಿಯೇ ಯೋಗೇಶ್ವರ್ ಕಾಣಿಸಿಕೊಂಡಿದ್ರು. ಬೆಂಗಳೂರಿನಿಂದ ಮುಂಬೈಗೆ ಶಾಸಕರನ್ನ ಕಳಿಸುವ ಕಾರ್ಯದಲ್ಲಿ ಸಕ್ರಿಯರಾಗಿದ್ರು. ಅಲ್ಲದೆ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯಲು ರೂಪಿಸಿದ ತಂತ್ರ ನಾನು ಏನ್ ಮಾಡಿದೆ ಅನ್ನೋದನ್ನ ಆಗಾಗ್ಗೆ ಹೈಕಮಾಂಡ್ಗೆ ಯೋಗೇಶ್ವರ್ ಮನವರಿಕೆ ಮಾಡಿಕೊಡ್ತಿದ್ರು. ಕಾರಣ ನಂಬರ್ 4, ವಿಜಯೇಂದ್ರ ಸೈನಿಕನ ಶೀತಲ ಸಮರಕ್ಕೆ ವಿರಾಮ. ಇನ್ನು ಆಪರೇಷನ್ ಕಮಲದ ಹೊತ್ತಲ್ಲಿ ಹಾಗೂ ಬಿಜೆಪಿ ಸರ್ಕಾರದ ರಚನೆ ಬಳಿಕ ಸಚಿವ ಸ್ಥಾನ ಸಿಗದೆ ವಿಜಯೇಂದ್ರ ಕ್ಯಾಂಪ್ನಿಂದ ಸಿಪಿವೈ ಹೊರಬಂದಿದ್ರು. ಆಗ ವಿಜಯೇಂದ್ರ ಮತ್ತು ಯೋಗೇಶ್ವರ್ ನಡುವೆ ಶೀತಲ ಸಮರ ಏರ್ಪಟ್ಟಿತ್ತು.
ಆದ್ರೀಗ ಎಲ್ಲವೂ ಬದಲಾಗಿದೆ. ವಿಜಯೇಂದ್ರ ಯೋಗೇಶ್ವರ್ ಶೀತಲ ಸಮರಕ್ಕೆ ವಿರಾಮ ಬಿದ್ದಿದೆ. ಇದು ಸಹ ಸಿಪಿವೈಗೆ ಸಚಿವ ಸ್ಥಾನದ ಅದೃಷ್ಟ ಒಲಿದು ಬರಲು ಕಾರಣ ಎನ್ನಲಾಗ್ತಿದೆ. ಅದೆಷ್ಟೇ ಒತ್ತಡ, ಲಾಬಿ ಹಾಗೂ ರಣತಂತ್ರ ಇದ್ರೂ ಕೂಡ ಸಿಎಂ ಬಿಎಸ್ವೈ ಸಿಪಿ ಯೋಗೇಶ್ವರ್ ಅವರನ್ನ ಮಂತ್ರಿ ಮಾಡ್ತೀನಿ ಅಂತ ಹೇಳಿರೋದು ಈಗ ಯಡಿಯೂರಪ್ಪ ವಲಯದಲ್ಲಿ ಹಾಗೂ ಬಿಜೆಪಿ ವಲಯದಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿರೋದಂತೂ ಸತ್ಯ. ರಿಪೋರ್ಟರ್ ಕಿರಣ್ ಹನ್ನೆಡ್ಕ ಜೊತೆ ಪ್ರಮೋದ್, ಟಿವಿ9 ಬೆಂಗಳೂರು.